ಹಾಯ್ ಎಲ್ರಿಗೂ ನಮಸ್ಕಾರ. ಇಂದು ನಮ್ಮ ಪ್ರಯಾಣ ಶಕ್ತಿಧಾಮ ಹತ್ರ ಇರುವ ಭೀಮನ ದೋಣಿ ಬಸವೇಶ್ವರ ದೇವಸ್ಥಾನಕ್ಕೆ. ಇದು ರಾಣೆಬೆನ್ನೂರಿನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಮಾಗೋಡಿಟಕಿ ಮಾರ್ಗದಲ್ಲಿರುವ ಭೀಮನ ದೋಣಿ. ಪಾಂಡವರು ವನವಾಸದಲ್ಲಿದ್ದಾಗ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ದರು. ನಮ್ಮ ಫ್ರೆಂಡ್ ಕೂಡ ಬೆಂಗಳೂರಿನ ಕಾಂಕ್ರೀಟ್ ವಾಸ ಮುಗಿಸ್ಕೊಂಡು ಭಾಳ ವರ್ಷಗಳ ನಂತರ ರಾಣೆಬೆನ್ನೂರು ಬಂದಿದ್ದ. ಹಾಗಾಗಿ ನಾವು ಕೂಡ ಇವತ್ತು ಭೀಮನ ದೋಣಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಈ ಐತಿಹಾಸಿಕ ಸ್ಥಳದ ಮಾಹಿತಿಯನ್ನು ಮುಂದೆ ಹೋಗ್ತಾ ಹೇಳ್ತೀನಿ. ಮೊದಲಿಗೆ ದೇವಸ್ಥಾನನ ಕಂಪ್ಲೀಟಾಗಿ ನೋಡಿ ನಂತರ ದೇವಸ್ಥಾನದ ದೇವರ ದರ್ಶನ ಪಡೆದು ಮುಂದೆ ಸಾಗೋಣ. ಪಿತಾಂಬುಜಂಗಮನ್ನಿನಾದವಡ್ಡಮರ್ವಯಂ ಚಟಾರ ಚಟ್ಟ ತಾಂಡವಂ ತನೋತಿ ನ ಶಿವ ಶಿವ ಶಿವ. ನೀವೆಲ್ಲ ದೇವರ ದರ್ಶನ ಪಡೆದು ಕುತೂಹಲದಿಂದ ಕಾಯ್ತಿರುವ ಭೀಮನ ದೋಣಿ ಈ ದೇವಸ್ಥಾನದ ಹಿಂಭಾಗದಲ್ಲೇ ಇದೆ. ಬನ್ನಿ ಅಲ್ಲಿಗೆ ಹೋಗೋಣ. ಭೀಮನ ದೋಣಿ ಭೂಮಿಯ ಮೇಲಿದೆಯೋ ಕೆಳಗಿದೆಯೋ ನೀವೇ ನೋಡಿ. ಇದು ದೋಣಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ನೀರಿನ ಮೇಲೆ ತೇಲುವ ದೋಣಿಗಳು. ಆದರೆ ಇದು ಹಾಗಲ್ಲ, ಭೂಮಿಯ ಒಳಗಡೆನೇ ಸೃಷ್ಟಿಯಾದಂಥ ದೋಣಿ. ಈ ದೋಣಿ ಹೇಗೆ ಸೃಷ್ಟಿಯಾಯಿತು ಎನ್ನುವುದರ ಹಿನ್ನೆಲೆ ನೋಡೋದಾದರೆ, ಪಾಂಡವರು ವನವಾಸದಲ್ಲಿದ್ದಾಗ ಭೀಮನಿಗೆ ಬಾಯಾರಿಕೆ ಆಗುತ್ತದೆ. ಆವಾಗ ಅವನು ತನ್ನ ಮುಷ್ಟಿಯಿಂದ ನೆಲದ ಮೇಲೆ ಪ್ರಹಾರ ಮಾಡ್ತಾನೆ. ಆವಾಗ ಒಂದು ಬಂಡೆ ಅಲ್ಲಿ ಸೀಳ್ಕೊಂಡು ದೋಣಿ ಆಕಾರ ಪಡೆದು ಅದರಿಂದ ನೀರು ಹೊರ ಚಿಮ್ಮುತ್ತದೆ. ಆ ನೀರನ್ನು ಅವರು ಕುಡಿದು ದಣಿವಾರಿಸ್ಕೊಂಡು ಮುಂದೆ ಸಾಕ್ತಾರೆ. ಆವಾಗಿನಿಂದ ಇದು ಭೀಮನ ದೋಣಿಯಾಗಿ ಪರಿವರ್ತನೆ ಹೊಂದಿದೆ. ಇಲ್ಲಿಯ ಇನ್ನೊಂದು ಪವಾಡ ಏನು ಅಂದರೆ, ಈ ದೋಣಿಯಲ್ಲಿ ಉದ್ಭವ ಆದ ನೀರು ಯಾವಾಗೂ ಬತ್ತಿಲ್ಲ. ನಾನು ಹಲವು ವರ್ಷಗಳಿಂದ ಇಲ್ಲಿ ಬರ್ತಾಯಿದ್ದೀನಿ, ಒಂದು ಸರಿನಾದರೂ ಇದು ಬತ್ತಿರೋದನ್ನು ನೋಡಿಲ್ಲ. ಇದು ಮುಂಚೆ ಕುಡಿಯೋದಕ್ಕೆ ಎಲ್ಲದಕ್ಕೆ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಬರ್ತಾ ಇದನ್ನು ಯಾರೂ ಯೂಸ್ ಮಾಡ್ತಾಯಿಲ್ಲ. ಬಹಳ ಗಲೀಜು ಕೂಡ ಆಗಿದೆ. ಇದು ಒಂದು ಐತಿಹಾಸಿಕ ಸ್ಥಳ ಆಗಿದ್ದರಿಂದ ನೀವು ಭೇಟಿ ಕೊಟ್ಟು ಒಂದು ಸರಿ ನೋಡ್ಬೋದು. ಈ ಭೀಮನ ದೋಣಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ಸ್ಯಾಂಡಿ ಸ್ಟೋರಿಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಯಾಂಡಿ ಸ್ಟೋರಿ. ಕೀಪ್ ವಾಚಿಂಗ್ ಯುವರ್ ಮೊಬೈಲ್ ಆ್ಯಂಡ್